ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಹರ್ಷಿತ್ ಬರ್ಡೇ ಸೆಲೆಬ್ರೇಷನ್ ತೋರಿಸ್ತೀನಿ. ವಿಂಟೇಜ್ ರಿಟ್ರೀಟ್ ರೆಸಾರ್ಟಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಸೊ ಇನ್ನೇನು ನಾವು ರೀಚ್ ಆಗ್ತೀವಿ. ಬೆಳಗ್ಗೆನೇ ಬಿಟ್ಟಿದ್ವಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೇಲಿ. ವೀಕೆಂಡಲ್ಲಿ ಬರ್ಡೇ ಇರೋದ್ರಿಂದ 2 ಡೇಸ್ ಸ್ಟೇಕೇಷನ್ ಮಾಡಿದ್ವಿ ನಾವು. ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್. ನಾವು ತೋರಿಸ್ತೀನಿ ನಿಮಗೆ ಹೋಟೆಲ್ನ. ಇಲ್ಲಿ ಒಳಗಡೆ ಎಲ್ಲ ವಿಲ್ಲಾಸ್ ಇದೆ, ಸೂಟ್ ರೂಮ್ ಇದೆ, ಕ್ಯಾಬ್ ವಿಲ್ಲಾ ಇದೆ. ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದು ಚೂಸ್ ಮಾಡ್ಕೋಬೋದು. ತುಂಬ ಸ್ಪೇಷಿಯಸ್ ಇದೆ. ನಾವು ರೀಚ್ ಆಗಿ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆದ ಕೂಡಲೇ ನಮ್ಮದೆಲ್ಲ ಲಗೇಜ್ ಇಟ್ಟು ಮಕ್ಕಳೆಲ್ಲ ಪೂಲಲ್ಲಿ ಹತ್ರ ಆಡ್ತೀನಿ ಅಂತಂದರು. ಸೊ ನಾವು ಲಂಚ್ ಮುಗಿಸ್ಕೊಂಡು ಪೂಲ್ ಹತ್ರ ಹೋದ್ವಿ ಆಟ ಆಡೋಕ್ಕೆ. ಪೂಲಲ್ಲಿ ಮಧ್ಯಾಹ್ನ ಆಟ ಆಡ್ತಿದ್ರು ಮಕ್ಕಳು. ಮಾಹಿ ಹರ್ಷಿತ್ ಇಬ್ಬರು ಎಂಜಾಯ್ ಮಾಡ್ತಿದ್ರು. ಅವಳು ನನ್ನ ಅಸಿಸ್ಟೆಂಟ್ ಇದ್ದಾಳೆ ಯಶೋಧ. ಸೊ ಅವನ್ನಿಬ್ಬರು ಕ್ಯಾರಿ ಮಾಡಲಿಕ್ಕೆ ನನಗೆ ಇದು ಆಗುತ್ತೆ. ಮಾಹಿ ನೀರಂದರೆ ತುಂಬ ಇಷ್ಟ. ಯಾವಾಗೂ ನೀರಲ್ಲೇ ಆಟ ಆಡಬೇಕನ್ನೋಳು ಅವಳು. ಸೊ ಸ್ಟೇಕೇಷನ್ ಇಸ್ ಅ ವೆರಿ ಗುಡ್ ಒನ್ ಫಾರ್ ಅ ಫ್ಯಾಮ್ಲಿ ರಿಲ್ಯಾಕ್ಸೇಷನ್. ಇವಾಗ ಮತ್ತೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದವು ಅಂದ್ರೆ ಅವ್ರದ್ದು ಓದು ಬರಿ ಅಂತ ಅದೇ ಇರೋದು. ಸೊ ನಾವು ಪ್ಲ್ಯಾನ್ ಮಾಡಿ ಹೋಗಿದ್ವಿ. ವಿಂಟೇಜ್ ರಿಟ್ರೀಟ್ ರೆಸಾರ್ಟ್ ಬೀದರ್ ಔಟ್ಸ್ಕರ್ಟ್ಸಲ್ಲಿದೆ. ನಾವೆಲ್ಲ ಫೋಟೋಶೂಟ್ ಮಾಡ್ಕೊಂಡೆವು ಈವ್ನಿಂಗ್. ಹಾಗೆ ಹಟ್ ಹೌಸ್ ಕೂಡ ಇದೆ ಅಲ್ಲಿ. ಹಟ್ ಹೌಸಲ್ಲಿ ನಾವು ಸನ್ಸೆಟ್ ಪಾಯಿಂಟ್ ನೋಡ್ತಿದ್ವಿ. ಸನ್ಸೆಟ್ ವ್ಯೂ ಫ್ರಮ್ ಹಟ್ ಹೌಸ್. ಇಲ್ಲಿ ನೋಡಿ ಸನ್ಸೆಟ್ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವ್ನಿಂಗ್ ಪೂಲ್ ಹತ್ರ ಲೈವ್ ಮ್ಯೂಸಿಕ್ ಇರುತ್ತೆ ಅಲ್ಲಿ. ಸೊ ಇದು ನಮ್ಮ ಫಸ್ಟ್ ಡೇ ಆಗಿತ್ತು. ಸೊ ಪೂಲ್ ಹತ್ರ ಲೈವ್ ಮ್ಯೂಸಿಕ್ ಕೇಳಿಕೊಂಡು ಡಿನ್ನರ್ ಎಂಜಾಯ್ ಮಾಡ್ತಾ ನಾವು ಅವತ್ತು ಕಾಲ ಕಳೆದ್ವಿ. ಹೋಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ.